ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳಲ್ಲಿ ಕಳೆದ 5 ವರ್ಷಗಳಲ್ಲಿ ವಾಪಸ್ ಬಾರದ ಸಾಲಗಳ ಒಟ್ಟು ಮೊತ್ತ 6.15 ಲಕ್ಷ ಕೋಟಿ ರೂಪಾಯಿಗಳನ್ನು ಇನ್ನೂ ಕಟ್ಟದಿರು ಮಾಡಲಾಗಿದೆ ಎಂದು ಲೋಕಸಭೆಗೆ ಮಾಹಿತಿ ನೀಡಲಾಯಿತು. ಕಳೆದ 5 ವರ್ಷಗಳಲ್ಲಿ 2025ರ ಸೆಪ್ಟೆಂಬರ್ ಅಂತ್ಯದವರೆಗೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳಿಂದ ಒಟ್ಟು 6.15 ಲಕ್ಷ ಕೋಟಿ ರೂಪಾಯಿ ಗೋವಿಂದ ಮಾಡಲಾಗಿದೆ. ಆರ್ಬಿಐ ನೀಡಿದ ಮಾಹಿತಿಯಂತೆ ಒಕ್ಕೂಟ ಸರ್ಕಾರವು ಲೋಕಸಭೆಯಲ್ಲಿ ಈ ಮಾಹಿತಿಯನ್ನ ನೀಡಿತ್ತು. ಹಣಕಾಸು ಖಾತೆಯ ರಾಜ್ಯ ಸಚಿವರಾದ ಪಂಕಜ್ ಚೌಧರಿ ಅವರು ಲೋಕಸಭೆಗೆ ಬರವಣಿಗೆಯಲ್ಲಿ ಉತ್ತರ ನೀಡಿದ್ರು. ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಸುಧಾರಿಸಿಕೊಳ್ಳುತ್ತಿವೆ. ಅವಕ್ಕೆ ಕಳೆದೆರಡು ವರ್ಷಗಳಿಂದ ಯಾವುದೇ ನಗದು ನೆರವನ್ನ ಕೇಂದ್ರ ಸರ್ಕಾರವು ನೀಡಿಲ್ಲ ಎಂದು ಅವರು ಹೇಳಿದ್ರು. ಬ್ಯಾಂಕುಗಳು ಈಗ ಆಂತರಿಕ ನಿಧಿ ಮತ್ತು ಮಾರುಕಟ್ಟೆ ಮೂಲದ ಬಂಡವಾಳದಿಂದ ತಮ್ಮತನ ಉಳಿಸಿಕೊಂಡಿವೆ. 2022ರ ಏಪ್ರಿಲ್ 1ರ ಬಳಿಕ ಬಂಡವಾಳ ಮಾರುಕಟ್ಟೆಯಲ್ಲಿ ಈಕ್ವಿಟಿ ಹಾಗೂ ಸಾಲ ಪತ್ರಗಳ ಮೂಲಕ ಈ ಬ್ಯಾಂಕುಗಳು 1.79 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡಿವೆ. ರೈಟ್ ಆಫ್ ಆದ ಸಾಲಗಳು ಕೈಬಿಟ್ಟಂತೆಯೇ ಎಂದು ಅನ್ಯ ಮಾರ್ಗಗಳ ಪ್ರಯತ್ನ ನಡೆದಿದೆ. ಸರ್ಫೇಸಿ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವುದು ನಡೆದಿದೆ ಎಂದು ಸಚಿವರು ತಿಳಿಸಿದರು. ವಸೂಲಾಗದ ಸಾಲಕ್ಕೆ ವಸೂಲಾದ ಬಂಡವಾಳ ಸದ್ಯಕ್ಕೆ ಈಡುಗಟ್ಟಿದೆ ಎಂದು ಹೇಳಬಹುದು.